ಇನ್ನೊಂದೇನಾದ್ರೆ ಚನ್ನಪಟ್ಟಣದಲ್ಲಿ ನಿಮಗೆ ಅಭಿವೃದ್ಧಿ ಅಂತ ಏನು ಕಾಣ ಬರಲ್ಲ. ಅಲ್ಲಿ ಕ್ವಶನ್ ಮಾಡೋ ಜನ ಇದ್ದಿದ್ರೆ, ಕ್ವಶನ್ ಮಾಡೋರು ಇದ್ದಿದ್ರೆ ಇವತ್ತು ಚನ್ನಪಟ್ಟಣ ಇಷ್ಟು ಪರಿಸ್ಥಿತಿ ಬರ್ತಿರ್ಲಿಲ್ಲ. ಆ ಪಕ್ಷಕ್ಕೆ ನೀವು ನಿಯತಾಗಿಲ್ಲ ಅಂದ್ರೆ ಗೆದ್ಮೇಲೆ ಜನಕ್ಕೆ ನಿಯತಾಗಿರ್ತೀರಾ? ಯೋಗೀಶ್ವರ್ಗೆ ಆ್ಯಕ್ಚುಲಿ ಸ್ವಂತ ಬಲ ಕೆಲವು ಓಟ್ ಇದೆ. ಈಗ ಅಡಿಷ್ನಲ್ ಕಾಂಗ್ರೆಸ್ ಒಂದು ಓಟು, ಅಲ್ಲಿ ಆಲ್ರೆಡಿ 30,000 ಓಟು ಮುಸ್ಲಿಂ ಓಟ್ ಇದೆ. ಅದು ಫಿಕ್ಸು. ಜನಗಳಾಗಿದ್ರೆ ಕೇಳಲ್ವಾ ಇವ್ರು ಓಟ್ ಹಾಕಿ ಅಂತ ಕೇಳಕ್ ಹೋದಾಗ ಅಟ್ಲೀಸ್ಟ್ ಕೇಳ್ತಾರಲ್ವಾ? ಸರಿ ಮೇಡಮ್, ಇವಾಗ ಕೇಳಿದ್ರು ಮುಗೀತು. ಇವಾಗ ನೀವು ನನ್ನ ಕೇಳ್ತಾ ಇದ್ದೀರಾ, ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ಆಮೇಲೆ ನೀವು ಬೇರೆ ಟಾಪಿಕ್ಕು, ನಂದು ಬೇರೆ ಟಾಪಿಕ್ಕು, ಮುಗೀತು. ಅದು ಓಕೆ ಸರ್, ಬಟ್ ನೀವು ಚನ್ನಪಟ್ಟಣದವರು, ಸೊ ನೀವು ಅಟ್ಲೀಸ್ಟ್ ಕೇಳಿರ್ತಾರಲ್ವಾ? ನಿಮ್ಗೆ ಯಾವ ಥರ ಬಂದಿತ್ತು ರಿಯಾಕ್ಷನ್ಸ್? ಯಾರನ್ನ ಕೇಳಿದ್ರಿ ಅಂತ? ಮೇಡಮ್ ನಾನು ಪ್ಯೂಲಿ ಇರೋದು ಬೆಂಗಳೂರಲ್ಲ ಮೇಡಮ್, ಹುಟ್ಟಿ ಬೆಂಗಳೂರೇ, ಬಟ್ ನಾನು ಮೂಲ ಒಂದು ಚನ್ನಪಟ್ಟಣನೇ. ನಾವು ವರ್ಷಕ್ಕೊಂದ್ಸಲ ಹಬ್ಬಕ್ಕೆ ಹೋಗ್ತೀವಿ ಅಷ್ಟೇ, ಬಿಟ್ಟರೆ ಬೇಡ ಮಾಡಿ ಏನಕ್ಕೆ ಹೋಗಲ್ಲ ಮೇಡಮ್. ಇನ್ನೊಂದೇನಾದ್ರೆ ಚನ್ನಪಟ್ಟಣದಲ್ಲಿ ನಿಮಗೆ ಅಭಿವೃದ್ಧಿ ಅಂತ ಏನು ಕಾಣ ಬರಲ್ಲ. ಇವಾಗ ಅಲ್ಲಿ ಕೇಳೋ ಕ್ವಶನ್ ಮಾಡೋರು ಯಾರಿಲ್ಲ ವ್ಯಕ್ತಿ. ಈಗ ಕ್ವಶನ್ ಮಾಡ್ತು ಅಂದರೆ ಅದಕ್ಕೆ ಅಷ್ಟೇ. ಅದು ಸಿಂಪಲ್ ಯೋಚನೆ ಮಾಡಿ. ಅಲ್ಲಿ ಕ್ವಶನ್ ಮಾಡೋ ಜನ ಇದ್ದಿದ್ರೆ, ಕ್ವಶನ್ ಮಾಡೋರು ಇದ್ದಿದ್ರೆ ಇವತ್ತು ಚನ್ನಪಟ್ಟಣ ಇಷ್ಟು ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅಭಿವೃದ್ಧಿ ಅಂತೂ ಆಗ್ತಿಲ್ಲ, ಬಟ್ ಈ ಸರಿ ಬರೋದು ಬಂದು ನಿಖಿಲ್ ಕುಮಾರಸ್ವಾಮಿ ಅಂತ ಫಿಕ್ಸ್ ಆಗ್ಬಿಟ್ಟಿದ್ರ ಮೇಡಮ್? ಇವಾಗಲೂ ಹೇಳ್ತೀನಿ ನಿಖಿಲ್ ಕುಮಾರಸ್ವಾಮಿ ಟಫ್ ಫೈಟ್ ಕೊಡ್ಬಾರ್ದೇ ಹೊರತು ಬೆಟ್ ಗೆಲ್ಲಲ್ಲ. ಯಾಕೆ ಅಂದರೆ ಹಾಲು ಹೇಳಿದನಲ್ಲ, ಬೇಕಾದ್ರೆ ನೋಡಿ ಡಿ.ಕೆ. ಶಿವಕುಮಾರ್ ಅವರು ಇಡೀ ಸಂಜೀವ ಸೊಪ್ಪುಟ್ಟನೇ ಅಲ್ಲಿ ಇಳಿಸ್ತಾರೆ, ಪ್ಲಸ್ CM DCM ಆಡಿ ಇದಕ್ಕೆ ಹೋಗೋರೆ. ಯಾವ ರೇಂಜಿಗೆ ಜಿದ್ದಿದ್ದಾರೆ ಅಂದರೆ ಎಷ್ಟು ದುಡ್ಡು ಕಚ್ಚಾರು ಪರವಾಗಿಲ್ಲ, ನನಗೆ ಚನ್ನಪಟ್ಟಣ ಗೆಲ್ಬೇಕು ಅಷ್ಟೇ. ಅದು ಬೇರೆ ಕ್ಯಾಂಡಿಡೇಟ್ ಆಗಿರೋ ಲೆಕ್ಕ ಬೇರೆ. ಮಾಜಿ CM, ಪ್ರೆಸಿಡೆಂಟ್, ಕೇಂದ್ರ ಸಚಿವರು ಮಗ ಬಿಡ್ತಾರಾ? ಚಾನ್ಸೇ ಇಲ್ಲ, ಕಷ್ಟ ಇದೆ. ಯೋಗೇಶ್ವರ್ ಅವ್ರ ಬಗ್ಗೆ ಏನ್ ಅನ್ಸುತ್ತೆ? ಅಂದ್ರೆ ಪಕ್ಷ ಇವಾಗ ಏನು ಕಾಂಗ್ರೆಸ್ ಪಕ್ಷಕ್ಕೆ ಜಾಯ್ನ್ ಆದ್ರು, ಬಿಜೆಪಿಯಲ್ಲಿ ಇದ್ರು. ಮೇಡಮ್, ಯೋಗೇಶ್ವರ್ ಅವರು ಹೆಂಗೆ ಗೊತ್ತಾ, BJPಯಲ್ಲಿ MP ಕೊಟ್ಟರು, ಸೀಟ್ ಕೊಟ್ಟರು, MLA ಸೀಟ್ ಕೊಟ್ಟರು, MLC ಕೊಟ್ಟರು, ಇಷ್ಟೆಲ್ಲ ಕೊಟ್ಟರು. ಒಂದು ನಿಯತ್ ಬೇಡ ಮೇಡಮ್, ಒಂದು ನಿಯತ್ ಅಟ್ಲೀಸ್ಟ್ ಆ ಪಕ್ಷಕ್ಕೆ. ಅಪ್ಪ ನಾನು ಇಷ್ಟೆಲ್ಲ ಕೊಟ್ಟರು, MLC ಕೊಟ್ಟು ನಿಲ್ಸೋರಪ್ಪ, ನಾನು ನಿಯತ್ ಬೇಡ ಮೇಡಮ್. ಸಿಂಪಲ್ ಲಾಜಿಕ್. ಆ ನಿಯತ್ತು ಇಲ್ಲ ಅಂದರೆ ಇನ್ನೇನು ಮನುಷ್ಯ ಮೇಡಮ್. ಈಗ ಆ ಪಕ್ಷಕ್ಕೆ ನೀವು ನಿಯತಾಗಿಲ್ಲ ಅಂದರೆ ಗೆದ್ಮೇಲೆ ಜನಕ್ಕೆ ನಿಯತಾಗಿರ್ತೀರಾ? ಸಿಂಪಲ್ ಬೇಸಿಕ್ಕು. ನೀವು ಆ ಪಕ್ಷಕ್ಕೆ, ಒಂದು ಪಕ್ಷಕ್ಕೆ ಅಷ್ಟೆಲ್ಲ ನೀವು ಕೊಟ್ಟು ನೀವು ನಿಯತಾಗಿಲ್ಲ ಅಂದರೆ ನೀವು ಓಟ್ ಆಗಿ ಜನಕ್ಕೆ ಎಷ್ಟು ನಿಯತಾಗಿರ್ತೀರಾ? ಓಲಿ ಇಷ್ಟು ವರ್ಷಕ್ಕೆ ಭಗೀರಥ ಒಂದು ನೇಮ್ ತೊಗೊಂಡ್ರೆ ಬಿಟ್ಟು ಇನ್ನು ಯಾರ ಹತ್ರ ನೀವು ಮಾಡಿದ್ದೀರಾ? ಯಾರ ಹತ್ರ ತೊಗೊಂಬಂದಿದ್ದೀರಾ? ಯಾರ ಹತ್ರ ಹೋಗಿ ಭಗೀರಥ ಒಂದು ಹೆಸರಿದೆ, ಅದು ಬಿಟ್ಟು ಏನಾರ ತಂದಿದ್ದೀರಾ? ಒಂದೇ ಒಂದು ನನ್ನ ಹೆಸರು ಹೇಳಿ, ನನ್ನಪ್ಪ ನನ್ನ ಹೆಸರಲ್ಲಿ ನಾನು ಇದನ್ನು ಮಾಡಿದ್ದೀನಿ ಅಂತ ಒಂದು ಹೇಳ್ಬಿಡಪ್ಪ ಸಾಕು, ಸೇರಿ ಬೇಡ. ಅಟ್ಲೀಸ್ಟ್ ರೆಕಗ್ನೈಸ್ ಆಗಿ ಒಂದೇ ಒಂದು ವರ್ಕ್ ಹೋಗ್ಬಿಟ್ಟು ಹೇಳಿ, ನಾನು ಇಷ್ಟು ಮಾಡ್ತೀನಿ ಬೇರೆ, ಮಾಡಿದ್ದೀನಿ ಅಂತ ಹೇಳೋದು ಬೇರೆ. ಸರ್ ಮೇಡಮ್, ಅಟ್ಲೀಸ್ಟ್ ಮೇಡಮ್ ಅವ್ರಿಗೆ ಅನ್ಕೋಬೇಕು ಮೇಡಮ್. ರಾಮನಗರ ಹೆಂಗಿದೆ, ಕನಕಪುರ ಹೆಂಗಿದೆ, ಮಾಗಡಿ ಹೆಂಗಿದೆ, ನಾವು ಏನಕ್ಕೆ ನಮ್ಗೆ ಏನಕ್ಕೆ ಆಗ್ತಾಯಿಲ್ಲ ಮೇಡಮ್? ಶಿವಪುರ, ಮದ್ದೂರಿಗೆಲ್ಲ ಕಡೆ ಮೇಡಮ್ ನಮ್ಮದು. ಶಿವಪುರ, ಮದ್ದೂರು, ಮಂಡ್ಯ ಕಡೆ ಅಂತ ಮೇಡಮ್ ಚನ್ನಪಟ್ಟಣ. ಎಷ್ಟು ಜನ ಇಲ್ಲಿ ಗೆದ್ದೋದ್ರು, ಬಟ್ ಏನು ಬೆಲೆನೇ ಇಲ್ವಾ? ಡಿ.ಕೆ. ಶಿವಕುಮಾರ್ ಇವಾಗ ಬಂದವರೆ ಪಡ್ಕೋಬೇಕು ಅನ್ನೋ ಹೊರತು ಬೇರೆ ಯಾವುದಿಲ್ಲ. ಗೆದ್ದ ಮೇಲೆ ಸ್ವಲ್ಪ ಮೇಲೆ ಯಾವ ನೋಡಿ ಕಡೆ ಯಾರು ತಲೆಗೆ ಮಲಗಲ್ಲ, ಎಲ್ಲ ಶಿಫ್ಟು, ಎಲ್ಲ ಇದು ಶಿಫ್ಟ್, ಬೆಂಗಳೂರು ಶಿಫ್ಟು. ಈ ಸರಿ ಯೋಗೇಶ್ವರ್ ಅವರಿಗೆ ಏನು ಕಾಂಗ್ರೆಸ್ ಪಕ್ಷ ಜಾಯ್ನ್ ಆಗಿರೋದ್ರಿಂದ ವಿನ್ ಆಗ್ತಾರ ಅಂತ? ಮೇಡಮ್ 100 ಅದು ಫಿಕ್ಸು. ಯೋಗೀಶ್ವರ್ಗೆ ಆ್ಯಕ್ಚುಲಿ ಸ್ವಂತ ಬಲ ಕೆಲವು ಓಟ್ ಇದೆ. ಈಗ ಅಡಿಷ್ನಲ್ ಕಾಂಗ್ರೆಸ್ ಒಂದು ಓಟು, ಅಲ್ಲಿ ಆಲ್ರೆಡಿ 30,000 ಓಟು ಮುಸ್ಲಿಂ ಓಟ್ ಇದೆ. ಅದು ಫಿಕ್ಸು. ಕಾಂಗ್ರೆಸ್ ಬಿಟ್ಟು ಬೇರೆ ಹೋಗಲ್ಲ. ಅದೆರಡು ಪ್ಲಸ್ಸು, ಅದು ಪ್ಲಸ್ಸು ಅವ್ರಿಗೆ. BJP ಕಷ್ಟ ಇರೋದು, 30,000 ಓಟ್ ಕಷ್ಟ ಆಗಿರೋದು. ಕಾಂಗ್ರೆಸ್ ಅವ್ರಿಗೆ ಅದು ಪ್ಲಸ್ಸು. ಹಾಗಾಗಿ ಅವರೇ ವಿನ್ನಿಂಗ್ ಮಾಡಿ ಹೇಳಿ ಮೇಡಮ್. ಅವ್ರು BJP ಮುಸ್ಲಿಂ ಓಟು, ಕುರುಬ ಓಟು ಮಿಸ್ ಆಗಿರೋದು. ಈಗ BJP ಮೇಲೆ ಆ ಓಟ್ ಪ್ಲಸ್ ಅಲ್ಲ, ಮತ್ತು ಸೋಲ ಮಾತೆಲ್ಲಿ? ಇನ್ನು ನಮ್ಮ ಮಕ್ಳಿಗ್ರೆ ಹಾಕ್ಬಿಟ್ರೆ ಓಟ್ರೆ ಗೆಲ್ತಾರಾ? ಅವ್ರು ಓಟ್ ಪಡೆಯೋಕೆ ಇವ್ರು ನಿಖಿಲ್ ಅವ್ರು ಏನು ಪ್ರಯತ್ನ ಮಾಡ್ತಾರೆ? ಈಗ ಯೋಚನೆ ಮಾಡೋದು. ಈಗ ಕಾಮನ್ ಆಗಿ ನಾನು ಅದೇ ಮೇಡಮ್, ಈಗ ಯಾವ ಪಕ್ಷ ಇದೆ ಅವನ್ನೇ ಗೆಲ್ಸೋಣ ನೋಡ್ತೀವಿ ಹೊರತು ಪಕ್ಷ ಇಲ್ದವನ್ನ ಗೆಲ್ಸರೆ ಗೊತ್ತು ಅಭಿವೃದ್ಧಿ ಕೆಲಸ ಆಗಲ್ಲ. ಆಲ್ರೆಡಿ ಅವ್ರ ಪಕ್ಷದವ್ರಿಗೆ ಅವ್ರು ದುಡ್ಡು ಕೊಡ್ತಾ ಇಲ್ಲ ಅಭಿವೃದ್ಧಿ ಮಾಡೋಕ್ಕೆ. ನೀವು ಬೇರೆ ಪಕ್ಷ ಕೊಡ್ತಾರಾ? ಸಿಂಪಲ್ ಲಾಜಿಕ್. ಜನ ಯೋಚನೆ ಮಾಡೋದು ಅದೇನೆ. ಓಲಿ ಬಿಡಪ್ಪ, ಅವ್ರ ಪಕ್ಷ ಇದೆ ಅವರೇ ಮಾಡ್ಕೊಂಡೆ ಬಿಡಪ್ಪ, ಅಟ್ಲೀಸ್ಟ್ ಅಭಿವೃದ್ಧಿ ಏನೋ ಆಗುತ್ತೇನೋ ನೋಡ್ತಾರೆ ಹೊರತು ವಿರೋಷನ್ ಕೆಲಸ ಡೌಟ್ ಮಾಡಿ. ಬೀಟ್ ಪ್ಲಸ್ ಕರ್ನಾಟಕ.